ಎಕ್ಸಲೆಂಟ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ನೋಡಲು ಮುಗಿಬಿದ್ದ ಪೋಷಕರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣ ಪಂಚಾಯಿತಿಯಲ್ಲಿರ್ತಕ್ಕಂಥ ದಿ ಎಕ್ಸಲೆಂಟ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಮಕ್ಕಳಿಂದ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವು ಏರ್ಪಡಿಸಲಾಗಿದ್ದು, ಕಾರ್ಯದರ್ಶಿ ಆರ್.ಕೆ. ರಮೇಶ್ ಕುಮಾರ್ ಅವರು ಟೇಪ್ ಕತ್ತರಿಸುವುದರ ಮೂಲಕ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ನೋಡಲು ಪೋಷಕರು ಮುಗಿಬಿದ್ದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಅಯೂಬ್ ಪಾಷಾರ್ ಅವರು ಮಾತನಾಡಿ, ದಿ ಎಕ್ಸಲೆಂಟ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ವಿದ್ಯಾರ್ಥಿಗಳಿಂದ ಸೈನ್ಸ್ ಎಕ್ಸಿಬಿಷನ್ ಎಕ್ಸ್ಪೋ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದ್ದು, LKGಯಿಂದ 10ನೇ ತರಗತಿಯವರೆಗೂ ವಿದ್ಯಾರ್ಥಿಗಳು ವಿವಿಧ ಮಾದರಿಯ ಸೈನ್ಸ್ ಮಾಡೆಲ್ಗಳನ್ನು ಮತ್ತು ವೈಜ್ಞಾನಿಕ ಮಾದರಿಯ ಬೇಸಾಯ ಪದ್ಧತಿಗಳನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ. ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರದರ್ಶನ ನೀಡೋದರ ಜೊತೆಗೆ ಅವರ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಸಹ ಪ್ರದರ್ಶಿಸಲಾಗ್ತಾ ಇರತಕ್ಕಂಥದ್ದು, ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಹ ವಿದ್ಯಾರ್ಥಿಗಳೇ ತಿಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ತಿಳಿಸಿದರು. ನಂತರ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆರ್.ಕೆ. ರಮೇಶ್ ಕುಮಾರ್ ಅವರು ಮಾತನಾಡಿ, ಶಿಕ್ಷಕರ ಪ್ರೇರಣೆಯಿಂದ ಮತ್ತು ಪೋಷಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳು ಅವರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸೈನ್ಸ್ ಮಾದರಿಗಳು ಮತ್ತು ವಿವಿಧ ಪರಿಕರಗಳೊಂದಿಗೆ ಸಾಮಾಜಿಕ ಭೌಗೋಳಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಮತ್ತು ವೈಜ್ಞಾನಿಕ ಬೇಸಾಯ ಮಾದರಿಗಳನ್ನು ಮತ್ತು ಹಳ್ಳಿಯಿಂದ ಡೆಲ್ಲಿಯವರೆಗೂ ಅಂದರೆ ಈ ನಗರದ ಮಟ್ಟದವರೆಗೂ ಯಾವ ರೀತಿ ಜೀವನೋಪಾಯ ನಡೀತದೆ ಅಂತಕ್ಕಂಥದ್ರ ಬಗ್ಗೆ ಸಹ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮಾದರಿಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಒಂದು ಅವರಲ್ಲಿರ್ತಕ್ಕಂಥ ಒಂದು ಕಲೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಎಕ್ಸಲೆಂಟ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನೃತ್ಯ ಶಿಕ್ಷಕರು ಇರುವುದರಿಂದ ಪ್ರತಿ ವರ್ಷವೂ ಸಹ ಉತ್ತಮ ಶೈಕ್ಷಣಿಕ ಗುಣಮಟ್ಟದೊಂದಿಗೆ ಪ್ರತಿ ವರ್ಷವೂ ಸಹ ಒಳ್ಳೆಯ ರಿಸಲ್ಟ್ ಅನ್ನು ಸಹ ನಾವು ನೀಡೋದ್ರಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ವಿದ್ಯಾರ್ಥಿಗಳು ಜ್ಞಾನ ಕೌಶಲ್ಯದ ಬಗ್ಗೆ ಸಹ ಸಾಕಷ್ಟು ಇದೆ ಇರತಕ್ಕಂಥ ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ತಿಳಿಸಿದರು. ಇದೇ ವೇಳೆಯಲ್ಲಿ ಶಾಲಾ ಆಡಳಿತ ಮಂಡಳಿಯವರು ಮತ್ತು ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯ ಶೋಭಾ ರಮೇಶ್ ಕುಮಾರ್ ಅವರು, ಆರ್.ಕೆ. ಮನೋಜ್, ದರ್ಶನ್, ಶಿವಣ್ಣ, ಶಿಕ್ಷಕರು ಮತ್ತು ಊರಿನ ಮುಖಂಡರು ಹಾಗೂ ಇಮ್ತಿಯಾಜ್, ಅಸ್ಮತ್, ಮಂಜುನಾಥ್, ಹರೀಶ್, ಡೈರಿ ಶ್ರೀನಿವಾಸ್, ಇಬ್ರಾಹಿಂ ಇನ್ನೂ ಅನೇಕ ಪೋಷಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದೇ ವೇಳೆಯಲ್ಲಿ ಪೋಷಕರು ಸಹ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಕೊಂಡಾಡಿದರು. As a principal in Excellent English School. So here we are gathering the science exhibition. Along with me, the Secretary Sir Ramesh Kumar Sir is there, and many people who are belongs to this Bengal. ಕನ್ನಡದಲ್ಲಿ ಸರ್ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾಂಶುಪಾಲರು ಅಯೂಬ್ ಪಾಷಾ ಅಂತ, ನಮ್ಮ ಸೆಕ್ರೆಟರಿ ಸರ್ ಕಾರ್ಯದರ್ಶಿ ರಮೇಶ್ ಕುಮಾರ್ ಅಂತ. ಸೊ ಈ ಶಾಲೆಯಲ್ಲಿ ಎಲ್ಲರೂ ನಮ್ಮ ಈ ಊರಿಗೆ ಸಂಬಂಧಪಟ್ಟಿರೋರು ಎಲ್ಲರೂ ಇಲ್ಲಿದ್ದಾರೆ. ಇದರ ಜೊತೆಗೆ ನಮ್ಮ ಮಕ್ಕಳಿಗೆ ಈ ಶಾಲೆಗೆ ಸೇರಿರುವ ಮಕ್ಕಳಲ್ಲಿ ಒಂದು ಫಲಿತಾಂಶಕ್ಕೋಸ್ಕರ ನಾವು ಈ ಸೈನ್ಸ್ ಎಕ್ಸಿಬಿಷನ್ ಅನ್ನು ಮಾಡಿದ್ದೀವಿ. ಈ ಸೈನ್ಸ್ ಎಕ್ಸಿಬಿಷನ್ ಯಾಕೆ ಮಾಡಿದ್ದೀವಿ ಅಂದರೆ ಮಕ್ಕಳಲ್ಲಿ ನೆಕ್ಸ್ಟ್ ಏನವಾದ ಅವ್ರ ಪ್ರತಿಭೆಯನ್ನು ಗುರುತಿಸೋದಕ್ಕೆ ಸರ್. ಎಲ್ಲ ಪೇರೆಂಟ್ಸಲ್ಲಿ ಏನಾಗುತ್ತಂದರೆ ದೇ ನೀಡ್ ಎ ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲದಾಗಬೇಕು ಅಂತಾರೆ. ಬಟ್ ನಮ್ಗೆ ಗೊತ್ತಿಲ್ಲಲ್ಲ ಸರ್ ಅವ್ರ ಒಳಗಡೆ ಏನಿದೆ ಅಂತ. ಆ ಫಲಿತಾಂಶವನ್ನು ಕಲಿಸೋದಕ್ಕೋಸ್ಕರ ಅವ್ರು ಕೊಟ್ಬಿಟ್ರೆ ಅವ್ರು ಅದರಲ್ಲಿ ನಿವೃತ್ತರಾಗಿರ್ತಾರೆ. ಆ ಒಂದು ಉದ್ದೇಶಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಕಾರ್ಯಕ್ರಮ ಮಾಡೋದ್ರಿಂದ ಏನಾಗುತ್ತೆ ಒಂದು ಧೈರ್ಯ ಬರುತ್ತೆ ಸರ್ ಮಕ್ಕಳಿಗೆ. ದೇ ಆರ್ ಗೆಟಿಂಗ್ ವೆರಿ ಗುಡ್ ರೆಡಿ ಆಗ್ತಾರೆ. ದೇ ಕ್ಯಾನ್ ಗಿವ್ ಸ್ಪೀಚಸ್ ಇನ್ ದ ಸ್ಟೇಜಸ್ ಎಲ್ಲ ಅಂತ. ಅದರ ಜೊತೆಗೆ ಜನರಲ್ ನೋಡಿ ಮಕ್ಕಳೆಲ್ಲ ಏನಾಗೋದು ಅಂದರೆ ಹೈಡ್ ಆಗ್ತಾರೆ. ಆ ಹೈಡ್ ಆಗ್ತೀರಾ ಇದನ್ನು ನಾವು ಪ್ರೊಡ್ಯೂಸ್ ಮಾಡ್ತಾರೆ ಸರ್. ಇದು ನಮಗೆ ಡೆಲಿವರ್ ಮಾಡ್ತಾರೆ ಅವ್ರು ಏನು ಕಲ್ತಿದ್ದಾರೆ ಅನ್ನೋದನ್ನ. ಅದ್ರ ಜೊತೆಗೆ ನಮ್ಮ ಪೋಷಕರಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇದಕ್ಕೆ ತುಂಬ ಸಪೋರ್ಟಿವ್ ಮಾಡಿದ್ದಾರೆ ಸರ್. ಪೋಷಕರಿಗೆ ಅಂತ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ಟೀಚರ್ಸ್ ಇದ್ರೇ ಮಕ್ಕಳಿದೆ, ಅಥವಾ ಪೋಷಕರಿದ್ರೇ ಮಕ್ಕಳು. ಮತ್ತೆ ಯಾಕಂದರೆ ಆ ಪೋಷಕರಿಂದನೇ ನಮಗೆ ತುಂಬ ಸಹಕಾರ ಸಿಕ್ತು. ಅದ್ರ ಜೊತೆಗೆ ನಮಗೆ ಪ್ಲಾಟ್ಫಾರ್ಮ್ ಕೊಟ್ಟಿರೋ ನಮ್ಮ ಸೆಕ್ರೆಟರಿ ಸರ್ ಅವ್ರಿಗೆ ಮತ್ತು ನಮ್ಮ ಟೀಚರ್ಸ್ ಯಾಕಂದರೆ ಸತತವಾಗಿ ಅವರು ಪ್ರಯತ್ನ ಪಟ್ಟು ಆ ಮುದ್ದು ಮಕ್ಕಳನ್ನ ಈ ರೀತಿ ತಿದ್ದಿಸಬೇಕಾಗಿದೆ, ತುಂಬ ಡಿಫಿಕಲ್ಟ್ ಆಗುತ್ತೆ. ಅದನ್ನು ಅವ್ರು ಸರಿಪಡಿಸಿದ್ದಾರೆ. ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಸರ್. ಅದರ ಜೊತೆಗೆ ವಿ ಆರ್ ಥ್ಯಾಂಕ್ಫುಲ್ ಫಾರ್ ಅವರ್ ಪ್ಯಾರೆಂಟ್ಸ್. ವೈ? ಬಿಕಾಸ್ ವಿತೌಟ್ ದೆಮ್ ವಿ ಕಾಂಟ್ ಡೂ ಎನಿಥಿಂಗ್. ಸೊ ದ ಪ್ಯಾರೆಂಟ್ಸ್ ಆರ್ ದ ಒನ್ ಆಫ್ ದ ಬೆಸ್ಟ್ ಅಂದ್ಕೊಳ್ತೀವಿ ನಾವು. ಸೊ ಅವ್ರಿಗೆ ನಾವು ಥ್ಯಾಂಕ್ಸ್ ಕೊಡ್ತೀನಿ. ಅದ್ರ ಜೊತೆಗೆ ಫ್ರಮ್ ಆಸ್ ಅ ಪ್ರಿನ್ಸಿಪಲ್ ಇನ್ ಎಕ್ಸಲೆಂಟ್ ಇಂಗ್ಲಿಷ್ ಸ್ಕೂಲ್. So here we are gathering the science exhibition. Along with me, the Secretary Sir Ramesh Kumar Sir is there, and many people who are belongs to this Bengal. ಕನ್ನಡದಲ್ಲಿ ಸರ್ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾಂಶುಪಾಲರು ಅಯೂಬ್ ಪಾಷಾ ಅಂತ, ನಮ್ಮ ಸೆಕ್ರೆಟರಿ ಸರ್ ಕಾರ್ಯದರ್ಶಿ ರಮೇಶ್ ಕುಮಾರ್ ಅಂತ. ಸೊ ಈ ಶಾಲೆಯಲ್ಲಿ ಎಲ್ಲರೂ ನಮ್ಮ ಈ ಊರಿಗೆ ಸಂಬಂಧಪಟ್ಟಿರೋರು ಎಲ್ಲರೂ ಇಲ್ಲಿದ್ದಾರೆ. ಇದರ ಜೊತೆಗೆ ನಮ್ಮ ಮಕ್ಕಳಿಗೆ ಈ ಶಾಲೆಗೆ ಸೇರಿರುವ ಮಕ್ಕಳಲ್ಲಿ ಒಂದು ಫಲಿತಾಂಶಕ್ಕೋಸ್ಕರ ನಾವು ಈ ಸೈನ್ಸ್ ಎಕ್ಸಿಬಿಷನ್ ಅನ್ನು ಮಾಡಿದ್ದೀವಿ.
ಈ ಸೈನ್ಸ್ ಎಕ್ಸಿಬಿಷನ್ ಯಾಕೆ ಮಾಡಿದ್ದೀವಿ ಅಂದರೆ ಮಕ್ಕಳಲ್ಲಿ ನೆಕ್ಸ್ಟ್ ಏನವಾದ ಅವ್ರ ಪ್ರತಿಭೆಯನ್ನು ಗುರುತಿಸೋದಕ್ಕೆ ಸರ್. ಎಲ್ಲ ಪೇರೆಂಟ್ಸಲ್ಲಿ ಏನಾಗುತ್ತೆ ಅಂದರೆ ದೇ ನೀಡ್ ಎ ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲದಾಗಬೇಕು ಅಂತಾರೆ. ಬಟ್ ನಮ್ಗೆ ಗೊತ್ತಿಲ್ಲಲ್ಲ ಸರ್ ಅವ್ರ ಒಳಗಡೆ ಏನಿದೆ ಅಂತ. ಆ ಕಲಿಕಾಂಶವನ್ನು ಕಲಿಸೋದಕ್ಕೋಸ್ಕರ ಅವ್ರು ಕೊಟ್ಬಿಟ್ರೆ ಅವ್ರು ಅದರಲ್ಲಿ ನಿರತರಾಗಿರ್ತಾರೆ. ಆ ಒಂದು ಉದ್ದೇಶಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಕಾರ್ಯಕ್ರಮ ಮಾಡೋದ್ರಿಂದ ಏನಾಗುತ್ತೆ ಒಂದು ಧೈರ್ಯ ಬರುತ್ತೆ ಸರ್ ಮಕ್ಕಳಿಗೆ. ದೇ ಆರ್ ಗೆಟಿಂಗ್ ವೆರಿ ಗುಡ್ ರೆಡಿ ಆಗ್ತಾರೆ. ದೇ ಕ್ಯಾನ್ ಗಿವ್ ಸ್ಪೀಚಸ್ ಇನ್ ದ ಸ್ಟೇಜಸ್ ಎಲ್ಲ ಅಂತ. ಅದರ ಜೊತೆಗೆ ಜನರಲ್ ನೋಡಿ ಮಕ್ಕಳೆಲ್ಲ ಏನಾಗೋದು ಅಂದರೆ ಹೈಡ್ ಆಗ್ತಾರೆ. ಆ ಹೈಡ್ ಆಗ್ತೀರಾ ಇದನ್ನು ನಾವು ಪ್ರೊಡ್ಯೂಸ್ ಮಾಡ್ತಾರೆ ಸರ್. ಇದು ನಮಗೆ ಡೆಲಿವರ್ ಮಾಡ್ತಾರೆ ಅವ್ರು ಏನು ಕಲ್ತಿದ್ದಾರೆ ಅನ್ನೋದಲ್ಲ. ಅದ್ರ ಜೊತೆಗೆ ನಮ್ಮ ಪೋಷಕರಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇದಕ್ಕೆ ತುಂಬ ಸಪೋರ್ಟಿವ್ ಮಾಡಿದ್ದಾರೆ ಸರ್. ಪೋಷಕರಿಗೆ ಅಂತ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ಟೀಚರ್ಸ್ ಇದ್ರೇ ಮಕ್ಕಳಿದೆ, ಅಥವಾ ಪೋಷಕರಿದ್ರೇ ಮಕ್ಕಳು. ಮತ್ತೆ ಯಾಕಂದರೆ ಆ ಪೋಷಕರಿಂದನೇ ನಮಗೆ ತುಂಬ ಸಹಕಾರ ಸಿಕ್ತು. ಅದ್ರ ಜೊತೆಗೆ ನಿಮಗೆ ಪ್ಲಾಟ್ಫಾರ್ಮ್ ಕೊಟ್ಟಿರೋ ನಮ್ಮ ಸೆಕ್ರೆಟರಿ ಸರ್ ಅವ್ರಿಗೆ ಮತ್ತು ನಮ್ಮ ಟೀಚರ್ಸ್ ಯಾಕಂದರೆ ಸತತವಾಗಿ ಅವರು ಪ್ರಯತ್ನ ಪಟ್ಟು ಆ ಮುದ್ದು ಮಕ್ಕಳನ್ನ ಈ ರೀತಿ ತಿದ್ದಿಸಬೇಕಾಗಿದೆ. ತುಂಬ ಡಿಫಿಕಲ್ಟ್ ಆಗುತ್ತೆ. ಅದನ್ನು ಅವ್ರು ಸರಿಪಡಿಸಿದ್ದಾರೆ. ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಸರ್. ಅದರ ಜೊತೆಗೆ ವಿ ಆರ್ ಥ್ಯಾಂಕ್ಫುಲ್ ಫಾರ್ ಅವರ್ ಪ್ಯಾರೆಂಟ್ಸ್. ವೈ? ಬಿಕಾಸ್ ವಿತೌಟ್ ದೆಮ್ ವಿ ಕಾಂಟ್ ಡೂ ಎನಿಥಿಂಗ್. ಸೊ ದ ಪ್ಯಾರೆಂಟ್ಸ್ ಆರ್ ದ ಒನ್ ಆಫ್ ದ ಬೆಸ್ಟ್ ಅಂದ್ಕೊಳ್ತೀವಿ ನಾವು. ಸೊ ಅವ್ರಿಗೆ ನಾವು ಥ್ಯಾಂಕ್ಸ್ ಕೊಡ್ತೀನಿ. ಅದ್ರ ಜೊತೆಗೆ ನಮ್ಮ ಅಜ್ಮತ್ ಸರ್ ಅಂತ ಅವರು ನಮಗೆ ಸಪೋರ್ಟು, ಮಂಜುನಾಥ್ ಸಪೋರ್ಟ್ ಮಾಡಿದ್ದಾರೆ, ಮಂಜುನಾಥ್ ಸರ್ ಸಪೋರ್ಟು, ಮತ್ತು ಇಮ್ತಿಯಾಜ್ ಸರ್ ಅಂತ ಸಪೋರ್ಟ್ ಮಾಡಿದ್ದಾರೆ, ಹರೀಶ್ ಸರ್ ಸಪೋರ್ಟ್ ಮಾಡಿದ್ದಾರೆ, ಶ್ರೀನಿವಾಸ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮಸ್ಕಾರ, ರಮೇಶ್ ಅಂತೇಳಿ. ಸ್ಕೂಲ್ ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ. ಭಾಳ ಎಜುಕೇಷನ್ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಇಲ್ಲಿ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಟೀಚರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎಜುಕೇಷನ್ ಭಾಳ ಚೆನ್ನಾಗಿದೆ. ಸೊ ಎಲ್ಲರೂ ಪೇರೆಂಟ್ಸ್ ಬಂದು ಮಕ್ಕಳು ಜಾಯಿನ್ ಮಾಡ್ಕೊಬೋದು. ಯಾಕಂದರೆ ಮುಂದಿನ ಮಕ್ಕಳಿಗೆ ಭವಿಷ್ಯಕ್ಕಾಗಿ ಈ ಸ್ಕೂಲ್ಗಳ ಮಾದರಿಯಾಗಿ ಅಂತ ಹೇಳ್ಕೊಡ್ತೀನಿ. ಎಕ್ಸಲೆಂಟ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಮಾಡಿರೋದು ತುಂಬ ಚೆನ್ನಾಗಿದೆ. ಮಕ್ಕಳು ಮಾಡಲ್ಸ್ ಮಾಡಿರೋದು ಮತ್ತು ಟೀಚರ್ಸ್ ಕೋಆಪ್ರೇಷನ್ನು ಮತ್ತು ಮ್ಯಾನೇಜ್ಮೆಂಟ್ ಕೋಆಪ್ರೇಷನ್ನು ಎಲ್ಲದಕ್ಕಿಂತ ಮಕ್ಕಳು ಮಾಡಿರ್ತಕ್ಕಂಥ ಮಾಡಲ್ನ ಪೋಷಕರು ನೋಡಿ ತುಂಬ ಸಂತೋಷಪಟ್ಟಿದ್ದಾರೆ. ಥ್ಯಾಂಕ್ ಯು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.